ದೇವರ ಕೃಪೆಯಿಂದ ಈ ದಿನದಲ್ಲಿ ಸಮಯದಲ್ಲಿ ನಾವು ಧ್ಯಾನಿಸುವಂತ ವಾಕ್ಯದ ಭಾಗ ಯಾವುದು ಅಂತ ಅಂದ್ರೆ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 13ನೇ ಪರಿಶುದ್ಧ ವಾಕ್ಯ. ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 13ನೇ ಪರಿಶುದ್ಧ ವಾಕ್ಯ. ಕರ್ತನಾದ ಯೇಸುವಿಗೆ ಮಹಿಮೆ ಆಗಲಿ. ಬಳಿಕ ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನು ಯೇಸುವಿನಿಂದ ಮುಟ್ಟಿಸಬೇಕೆಂದು ಆತನ ಬಳಿಗೆ ತರಲು ಶಿಷ್ಯರು ಅವರನ್ನು ಗದರಿಸಿದರು. ಏನಂತ ಹೇಳ್ತಾ ಇದೆ ಪ್ರಿಯರೇ ಕರ್ತನ ವಾಕ್ಯವು? ಬಳಿಕ ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನು ಯೇಸುವಿನಿಂದ ಮುಟ್ಟಿಸಬೇಕೆಂದು ಆತನ ಬಳಿಗೆ ತರಲು ಶಿಷ್ಯರು ಅವರನ್ನು ಗದರಿಸಿದರು. ಪ್ರೀತಿ ಸ್ವರೂಪನಾದ ದೇವರೇ, ನಿಮ್ಮ ಜೀವವುಳ್ಳ ವಾಕ್ಯವನ್ನು ಸ್ವಾಮಿ ಮಕ್ಕಳಿಗೆ ಅರ್ಥವಾಗುವ ರೀತಿಯಾಗಿ ನಾವು ಪ್ರಸಂಗಿಸುವುದಕ್ಕೂ ಉಪದೇಶಿಸುವುದಕ್ಕೂ ಬೋಧಿಸುವುದಕ್ಕೂ ಬೇಕಾದಂತ ಪ್ರೇರೇಪಣೆಗಳನ್ನು ಆಲೋಚನೆಯನ್ನ ಜ್ಞಾನವನ್ನ ಅನುಗ್ರಹಿಸಬೇಕಾಗಿ ನಾನು ಕೇಳಿಕೊಳ್ಳುವಂತನಾಗಿದ್ದೇನೆ, ಕೇಳಿಕೊಂಡು ಪ್ರಾರ್ಥಿಸುವಂತನಾಗಿದ್ದೇನೆ ಸ್ವಾಮಿ. ಅದೇ ರೀತಿಯಾಗಿ ದೇವರೇ ಕರ್ತನೆ, ಇವರು ಯಾವುದೇ ಕಾರಣಕ್ಕೂ ದುರಾತ್ಮಗಳ ಕ್ರಿಯೆಗೆ ಒಳಗೊಂಡು ಗಲಿಬಿಲಿಗೊಳ್ಳಬಾರದು ಸ್ವಾಮಿ. ಏಕಾಗ್ರತೆ ಉಳ್ಳವರಾಗಿ ಪ್ರಿಯ ಮಕ್ಕಳು ನಿನ್ನ ಆತ್ಮಿಕ ಆಹಾರವನ್ನು ಸೇವಿಸುವುದಕ್ಕೆ ಬೇಕಾದಂತ ಕೃಪೆ ಮಾಡು ದೇವರೇ. ನೀನೇ ಸಮಯದಲ್ಲಿ ಇವರೊಟ್ಟಿಗೆ ಮಾತನಾಡಬೇಕಾಗಿ ನಾನು ಯೇಸುವಿನ ನಾಮದಿಂದ ಕೇಳಿಕೊಳ್ಳುವಂತನಾಗಿದ್ದೆ. ತಂದೆಯಾದ ದೇವರೇ, ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ನಾಮದಿಂದ, ಯೇಸುವಿನ ಹೆಸರಿನಿಂದ, ಯೇಸು ಪ್ರಭುವಿನ ನಾಮದ ಅಧಿಕಾರದಿಂದ ನಾವು ದೀನತೆಯಿಂದ ಪ್ರಾರ್ಥಿಸುವಂತರಾಗಿದ್ದೇವೆ. ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿದ್ದೇವೆ ಪರಲೋಕದಲ್ಲಿ ವಾಸಿಸುವ ಸರ್ವಶಕ್ತನಾದ ದೇವರೇ, ಆಮೆನ್. ಪ್ರಿಯರೇ, ಇವತ್ತು ನಾವು ಕರ್ತನ ಕೃಪೆಯಿಂದ ಧ್ಯಾನಿಸ್ತಿರುವಂತ ವಾಕ್ಯ ಯಾವ್ದ್ರ ಬಗ್ಗೆ ಇರ್ಬೋದು? ಯಾವ ಟಾಪಿಕ್ ಬಗ್ಗೆ ಇವತ್ತು ನಾವು ಧ್ಯಾನಿಸೋದಕ್ಕೆ ಹೋಗುತ್ತಾ ಇದ್ದೇವೆ? ದೇವರ ರಾಜ್ಯ ಅಥವಾ ದೇವರ ರಾಜ್ಯಕ್ಕೆ ಪ್ರವೇಶಿಸುವುದು ಹೇಗೆ? ನಾವು ಇವತ್ತು ಯೇಸು ಸ್ವಾಮಿಯನ್ನ ನಂಬಿ ರಕ್ಷಣೆ ಹೊಂದಿದ್ದೇವೆ. ರಕ್ಷಣೆ ಹೊಂದಿರುವ ಕಾರಣ ದೇವರ ರಾಜ್ಯಕ್ಕೆ ಒಂದು ಪ್ರಜೆಯಾಗಿ ಇವಾಗ ನಾವು ಪ್ರವೇಶ ಮಾಡಿದ್ದೇವೆ. ಆದರೆ ಇವಾಗ ಇರುವಂತದ್ದು ಈ ಭೂಮಿ ಮೇಲೆ ದೇವರದೊಂದು ಆತ್ಮಿಕವಾದ ರಾಜ್ಯ. ಆದ್ರೆ ಬರುವಂತ ಒಂದು ರಾಜ್ಯ ಬರ್ತಾ ಇದೆ. ಆಗ ರಕ್ಷಕನಾದಂತ ಯೇಸು ಸ್ವಾಮಿ, ನಮ್ಮ ಒಡೆಯನಾದ ಯೇಸು ಸ್ವಾಮಿ ಅಸಲಾಗಿ ಭೂಮಿಗೆ ಬಂದು ಈ ಲೋಕವನ್ನ ಆಳೋದಕ್ಕೆ ಹೋಗ್ತಾ ಇದ್ದಾರೆ. ಈ ಒಂದು ಜಗತ್ತನ್ನ ಆಳೋದಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಆ ರಾಜ್ಯಕ್ಕೆ ನಾವು ಪ್ರವೇಶಿಸಬೇಕಾಗಿದ್ರೆ ಈ ಲೋಕದಲ್ಲಿ ನಾವು ಯಾವ ರೀತಿಯಾಗಿ ಸಿದ್ಧರಾಗ್ಬೇಕು? ಅರ್ಥ ಆಗ್ತಿದೆಯಲ್ಲ? ಬರುವಂತ ಯುಗಕ್ಕೆ, ಬರುವಂತ ಹೊಸ ಯೆರೂಸಲೇಮಿಗೆ ನಾವು ಸೇರ್ಬೇಕಾಗಿದ್ರೆ ಅಥವಾ ಪ್ರವೇಶ ಮಾಡಬೇಕಾಗಿದ್ರೆ ನಾವು ಯಾವ ರೀತಿಯಾಗಿ ಲೋಕದಲ್ಲಿ ಸಿದ್ಧರಾಗಿ ರೆಡಿ ಆಗ್ಬೇಕು ಅಲ್ಲಿ ಹೋಗೋದು? ಈ ವಿಷಯದ ಬಗ್ಗೆ ನಾವು ಕರ್ತನ ಕೃಪೆಯಿಂದ ಧ್ಯಾನಿಸುವಂತರಾಗಿದೆ. ಏನಂತ ಹೇಳ್ತು ವಾಕ್ಯ? ಬಳಿಕ ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನು ಯೇಸುವಿನಿಂದ ಮುಟ್ಟಿಸಬೇಕೆಂದು ಆತನ ಬಳಿಗೆ ತರಲು ಶಿಷ್ಯರು ಅವರನ್ನು ಗದರಿಸಿದರು. ಹಲ್ಲೆಲೂಯಾ. ಇನ್ನೊಮ್ಮೆ ಓದ್ತೀನಿ. ಬಳಿಕ ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನು ಯೇಸುವಿನಿಂದ ಮುಟ್ಟಿಸಬೇಕೆಂದು ಆತನ ಬಳಿಗೆ ತರಲು ಶಿಷ್ಯರು ಅವರನ್ನು ಗದರಿಸಿದರು. ಪ್ರಿಯರೇ, ಕರ್ತನಾದ ಯೇಸು ಸ್ವಾಮಿ ಲೋಕದಲ್ಲಿ 2000 ವರ್ಷದ ಹಿಂದೆ ಇದ್ದಾಗ ಅವರು ನಮ್ಮ ಹಾಗೆ ನಿಮ್ಮ ಹಾಗೆ ಫ್ರೀ ಆಗಿದ್ದಂತ ಒಬ್ಬ ವ್ಯಕ್ತಿ ಅಲ್ಲ. ಅವರು ಬಹಳ ಬ್ಯುಸಿ ಆಗಿದ್ರು. ಕರ್ತನ್ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡ್ತಿದ್ರು, ಹಗಲೆಲ್ಲ ಸೇವೆ ಮಾಡ್ತಿದ್ರು. ಒಂದ್ ಸ್ವಲ್ಪ ಹೊತ್ತು ಪುರ್ಸೊತ್ತು ಅನ್ನೋದೇ ಕರ್ತನಿಗೆ ಸಿಗ್ತಾ ಇರಲ್ಲ. ಅಷ್ಟು ಒಬ್ಬ ಬ್ಯುಸಿಯಾದಂತ ವ್ಯಕ್ತಿ ಆಗಿದ್ರು ಕರ್ತನಾದ ಯೇಸು ಸ್ವಾಮಿ. ಅದೇ ರೀತಿಯಾಗಿ ಇವಾಗ ಯೇಸು ಸ್ವಾಮಿ ಒಂದ್ ಕಡೆ ಇರ್ತಾರೆ. ಅವರು ಇರುವಾಗ ಅವ್ರು ಒಬ್ಬರೇ ಇರಲ್ಲ, ಅವ್ರ ಜೊತೆ ಯಾರಿರ್ತಾರೆ? ಅವ್ರ ಶಿಷ್ಯರು ಯಾವಾಗ್ಲೂ ಇದ್ದೇ ಇರ್ತಾರೆ. ಅದೇ ರೀತಿಯಾಗಿ ಅವ್ರ ಶಿಷ್ಯರು ಇರ್ತಾರೆ, ಅಲ್ಲಿ ಒಂದು ಜನಗಳಿದ್ದಾರೆ. ಅವ್ರು ಯಾರಾಗಿರ್ತಾರೆ? ಒಂದು ಹಿರಿಯರು ಅಥವಾ ಪೋಷಕರುಗಳಾಗಿರ್ತಾರೆ. ಅವ್ರ ಹತ್ರ ಏನಿದೆ? ಮಕ್ಕಳುಗಳಿದೆ, ಚಿಕ್ಕ ಮಕ್ಕಳುಗಳಿದೆ. ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನು ಯೇಸುವಿನಿಂದ ಮುಟ್ಟಿಸಬೇಕೆಂದು ಆತನ ಬಳಿಗೆ ತರಲು, ಅಲ್ಲಿದ್ದಂತ ಪೋಷಕರು ಅಥವಾ ಹಿರಿಯರು ತಮ್ಮ ಚಿಕ್ಕ ಮಕ್ಕಳನ್ನು ಯೇಸು ಸ್ವಾಮಿ ಹತ್ರ ಮುಟ್ಟಿಸ್ಬೇಕೆಂಬುದಾಗಿ ಯೇಸು ಸ್ವಾಮಿ ಹತ್ರ ಏನ್ ಮಾಡ್ತಾ ಇದಾರೆ? ತೆಗೆದುಕೊಂಡು ಮಕ್ಕಳನ್ನ ಬರ್ತಾ ಇದ್ದಾರೆ. ಆಗ ಇಲ್ಲಿ ಏನ್ ಜರುಗ್ತ ಒಂದು ಘಟನೆ? ಕರ್ತನ ಶಿಷ್ಯರಲ್ಲಿ ಬರುವಂತವ್ರಿಗೆ ಅಡ್ಡಿ ಮಾಡ್ತಾ ಇದ್ದಾರೆ, ಅಂದ್ರೆ ಗದರಿಸ್ತಾ ಇದ್ದಾರೆ. ಯಾಕೆ? ಯಾವ ಉದ್ದೇಶಕ್ಕೆ ಆ ರೀತಿಯಾಗಿ ಮಾಡ್ತಾ ಇದ್ದಾರೆ? ಅವ್ರು ಗದರಿಸ್ತಾ ಇದ್ದಾರೆ ಅಂದ್ರೆ ಯೇಸು ಸ್ವಾಮಿಯ
ದಿನ ಚಟುವಟಿಕೆಗಳು ಆತನ ಶಿಷ್ಯರಿಗೆ ಗೊತ್ತಿರ್ತದೆ. ಹಾಗಾಗಿ ಅವ್ರಿಗೆ ಗೊತ್ತಿರ್ತದೆ ಸ್ವಾಮಿಗೆ ಇವರು ಫ್ರೀಯೇ ಕೊಡಲ್ಲ, ಈ ಜನ ಯಾವಾಗ್ಲೂ ಬ್ಯುಸಿಯಾಗಿ ಇರ್ತಾರೆ. ಆತನಿಗೆ ಇವ್ರುಗಳಿಂದನೇ ಅರ್ಧ ಒಂದು ಏನಪ್ಪ ಫ್ರೀಡಮ್ ಅನ್ನೋದೇ ಇರಲ್ಲ. ಈ ತರ ಅವ್ರಿಗೂ ಏನೋ ಒಂದು ಆಲೋಚನೆ ಇರುತ್ತೆ. ಆ ಒಂದು ಉದ್ದೇಶದಿಂದೇನೋ ಇವರು ಬರುವಂತ ಜನಗಳಿಗೆ ಅಡ್ಡಿ ಮಾಡಿ ಜನಗಳನ್ನ ಗದರಿಸ್ತಾ ಇದ್ದಾರೆ. ಯಾರು? ಕರ್ತನ ಶಿಷ್ಯರು. ಆ ಸಮಯದಲ್ಲಿ ಪ್ರಿಯರೇ, ಆತನ ಬಳಿಗೆ ತರಲು ಶಿಷ್ಯರು ಅವರು ಗದರಿಸ್ತಿದ್ದಾರೆ. ಯಾರನ್ನ? ಬರುವಂತ ಜನಗಳನ್ನ. ಆಗ ಕರ್ತನಾದ ಯೇಸು ಸ್ವಾಮಿ ಅವ್ರು ಮಾಡ್ತಿರುವಂತ ಕಾರ್ಯವನ್ನ ನೋಡ್ತಿರ್ತಾರೆ. ಏನ್ ಮಾಡ್ತಾ ಇದಾರೆ? ಕರ್ತನು ನೋಡ್ತಾ ಇದ್ದಾರೆ ಅಥವಾ ಗಮನಿಸ್ತಾ ಇದ್ದಾರೆ. ಆದ್ರೆ ಯೇಸು ಅದನ್ನು ಕಂಡು, ಏನಂತ ಹೇಳ್ತಾ ಇದೆ ವಾಕ್ಯ? ಯೇಸು ಅದನ್ನು ಕಂಡು ಕೋಪಗೊಂಡು. ಸ್ವಾಮಿ ಏನ್ ಮಾಡಿದ್ರು? ಅವ್ರು ಮಾಡುವುದನ್ನೆಲ್ಲ ನೋಡ್ತಾ ಇದಾರೆ, ಗಮನಿಸ್ತಾ ಇದಾರೆ. ಇವಾಗ ಏನ್ ಬಂತು? ಕರ್ತನಿಗೆ ಕೋಪ ಬಂತು. ಕೋಪ ಅಂದ್ರೆ ಯಾವ ರೀತಿ ಕೋಪ? ಶಾರೀರಿಕವಾದ ಕೋಪವಲ್ಲ, ಸಾತ್ವಿಕವಾದ ಕೋಪ ಕರ್ತನ ಜೊತೆ. ಒಂದು ಸಾತ್ವಿಕ ಕೋಪದಿಂದ ಅವ್ರು ಮಾಡ್ತಿರೋದನ್ನ ಕರ್ತನು ಗಮನಿಸಿ ಆತನ ಶಿಷ್ಯರಿಗೆ ಹಿಂಗ್ ಹೇಳ್ತಾರೆ. ಏನಂತ ಹೇಳ್ತಾರೆ? ಓದ್ರಿ. ಕೋಪಗೊಂಡು ಅವರಿಗೆ, ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ. ಅವುಗಳಿಗೆ ಅಡ್ಡಿ ಮಾಡಬೇಡಿರಿ. ಥ್ಯಾಂಕ್ ಯು ಲಾರ್ಡ್. ಅವುಗಳಿಗೆ ಅಡ್ಡಿ ಮಾಡಬೇಡಿರಿ. ದೇವರ ರಾಜ್ಯವು ಇಂಥವರದೇ. ದೇವರ ರಾಜ್ಯವು ಇಂಥವರದೇ. ಹಲ್ಲೆಲೂಯ. ಎಂತವರದಂತೆ ಪ್ರಿಯರೇ? ದೇವರ ರಾಜ್ಯ ಇಂಥವರದಂತೆ. ದೇವರ ರಾಜ್ಯ ಎಂತವರು? ಮಕ್ಕಳ ರೀತಿಯಾಗಿ. ಅರ್ಥ ಆಯ್ತಿದೆಯಲ್ವಾ? ಹಾಗಾಗಿ ಕರ್ತನಿಗೆ ಕೋಪ ಬರುತ್ತೆ. ಕೋಪ ಬಂದು ಅವ್ರ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ. ದೇವರ ರಾಜ್ಯವು ಇಂಥವರದೇ. ಎಂತವರದಂತೆ? ದೇವರ ರಾಜ್ಯ ಇಂಥವರದೇ. ಮುಂದೆ ಅದಕ್ಕೆ ಹೇಳ್ತಾರೆ, ಮುಂದಿನ ಒಂದು ಅರ್ಥವನ್ನ ಕರ್ತನು, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ ಎಂದು ಹೇಳಿ ಅವುಗಳನ್ನು ಅಪ್ಪಿಕೊಂಡು ಅವುಗಳ ಮೇಲೆ ಕೈ ಇಟ್ಟು ಆಶೀರ್ವದಿಸಿದನು. ಪ್ರಿಯರೇ, ಏನಂತ ಹೇಳ್ತು ವಾಕ್ಯ? ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ ಎಂದು ಹೇಳಿ ಅವುಗಳನ್ನು ಅಪ್ಪಿಕೊಂಡು ಅವುಗಳ ಮೇಲೆ ಕೈ ಇಟ್ಟು ಆಶೀರ್ವದಿಸಿದನು. ಹಲ್ಲೆಲೂಯ. ಪ್ರಿಯರೇ, ಈ ದಿನಮಾನದಲ್ಲಿ ನಾವು ಕರ್ತನಾದ ಯೇಸು ಸ್ವಾಮಿಯನ್ನ ನಂಬಿ ಆತನನ್ನ ಸ್ತುತಿಸಿ ಆತನನ್ನ ಆರಾಧಿಸಿ ಸಭೆಗೆ ಒಂದು ಅಂಗವಾಗಿ ನಾವು ಪ್ರವೇಶ ಮಾಡಿ ಕ್ರಿಸ್ತನ ಶಿಷ್ಯರಾಗಿ ನಮ್ಮ ಆತ್ಮಿಕ ಜೀವಿತದ ಯಾತ್ರೆಗಳನ್ನ ಸಾಗಿಸುತ್ತಾ ದೇವರ ರಾಜ್ಯದ ಒಂದು ಪ್ರಜೆಯಾಗಿ ಇವತ್ತು ನಾವು ಈ ಭೂಮಿಯಲ್ಲಿ ಜೀವಿಸ್ತಾ ಇರ್ಬೋದು. ಆದ್ರೆ ಬರುವಂತ ಪರಿಶುದ್ಧವಾದಂತ ಹೊಸ ಯುಗಕ್ಕೆ, ಹೊಸ ಯೆರೂಸಲೇಮಿಗೆ ನಾವುಗಳು ಪ್ರಿಯರೇ ಪ್ರವೇಶಿಸಬೇಕಾಗಿದ್ರೆ ನಾವು ಯಾವ ಭಾವದವರಾಗಬೇಕು? ಈ ಲೋಕದಲ್ಲಿ ಶಿಶು ಭಾವ ಉಳ್ಳವರಾಗಬೇಕು. ನಮಗೆ ಎಷ್ಟೇ ವಯಸ್ಸಾಗಿರ್ಬೋದು, ನಾವೆಷ್ಟೇ ದೊಡ್ಡರಾಗಿರ್ಬೋದು, ನಮ್ಗೆ ಏನೇ ಸ್ಥಾನಮಾನಗಳಿರ್ಬೋದು, ನಮ್ಗೆ ಎಂತ ಅಧಿಕಾರವೇ ಇರಬಹುದು, ನಮಗೆ ಜನಗಳು ಹಲವಾರು ಗೌರವಗಳ ಮರ್ಯಾದೆಗಳು ಕೊಡ್ತಾ ಇರ್ಬೋದು. ಇದೇನೇ ಇದ್ರೂ ಕೂಡ ನಾವು ದೇವ್ರ ಮುಂದೆ ಯಾವತ್ತು ಏನಾಗಿರ್ಬೇಕು? ಮಕ್ಕಳಂಗೆ ಇರಬೇಕು. ತಗ್ಗಿನ ಮನೋಭಾವದಿಂದ ಇರಬೇಕು, ದೀನತೆಯಿಂದ ಇರಬೇಕು. ದೇವ್ರ ಮುಂದೆ ನಾವು ಸಂಪೂರ್ಣವಾಗಿ ಬರಿದಾಗಿ ಮಾಡ್ಕೋಬೇಕು. ದೇವ್ರ ಮುಂದೆ ನಾವು ಯಾವತ್ತೂ ಚಿಕ್ಕವರಾಗೇ ಇರಬೇಕು. ನಾನು ದೇವ್ರ ಮುಂದೆ ನಾನು ಶೂನ್ಯನಾಗ್ಬೇಕು. ನನಗೆ ಅದು ಗೊತ್ತು ದೇವ್ರೆ, ಆಮೇಲೆ ನನಗೆ ಇದು ಗೊತ್ತು, ನನಗೆ ಆ ಜ್ಞಾನ ಗೊತ್ತು, ನನಗೆ ಈ ವಾಕ್ಯ ಗೊತ್ತು ಅಂತ ನಾವು ಯಾವತ್ತು ಪ್ರಿಯರೇ ಹೆಚ್ಚಿಸ್ಕೊಳಕ್ ಹೋಗ್ಬಾರ್ದು, ಹೆಮ್ಮೆ ಪಡೋದಕ್ಕೆ ಹೋಗ್ಬಾರ್ದು. ಶಿಶು ಭಾವ ಅಂದ್ರೆ ಯಾವ ಭಾವ? ಒಂದು ಮುಗ್ಧವಾದ ಸ್ವಭಾವ. ಶಿಶು ಭಾವ ಅಂದ್ರೆ ಯಾವ ಭಾವ? ಒಂದು ಮುಗ್ಧವಾದ ಸ್ವಭಾವ. ಯಾವ ಸ್ವಭಾವ? ಮುಗ್ಧವಾದ ಸ್ವಭಾವ. ಆ ಸ್ವಭಾವದಲ್ಲಿ ಏನೇನಿರಲ್ಲ? ಅಹಂಕಾರ ಇರಲ್ಲ, ಹೊಟ್ಟೆ ಕಿಚ್ಚಿ ಇರಲ್ಲ, ಸ್ವಾರ್ಥ ಪಡೋದು ಇರಲ್ಲ, ಹೆಚ್ಚಿಸ್ಕೊಳ್ಳೋದು ಇರಲ್ಲ, ಪ್ರಪಂಚದ ಆಸೆ ಪಡೋದು ಇರಲ್ಲ, ಪಾಪಕ್ಕೆ ಹೋಗ್ಬೇಕೆಂಬುದಾಗಿ ಆಲೋಚನೆಗಳು ಅದ್ರಲ್ಲಿ ಇರಲ್ಲ, ಶರೀರದ ಇಚ್ಛೆಗಳ ಪ್ರಕಾರ ಬದುಕ್ಬೇಕು ಅನ್ನೋದು ಅದ್ರಲ್ಲಿ ಇರಲ್ಲ. ಸಂಪೂರ್ಣವಾಗಿ ಪ್ಯೂರ್ ಆಗಿರುತ್ತೆ ಮೈಂಡ್. ಆ ಸ್ವಭಾವ, ಆ ಒಂದು ಮುಗ್ಧವಾದ ಸ್ವಭಾವ ಶಿಶುಗಳಿಗೆ ಇರ್ತದೆ ಆರಂಭದಲ್ಲಿ. ಅವು ಜನನಾದಾಗ ಆ ಸ್ವಭಾವ ನಮಗೆ ಎಲ್ಲಿವರೆಗೆ ಬರಲ್ವೋ ಅಲ್ಲಿವರೆಗೆ ನಾವು ಕರ್ತನ ಅಸಲ್ಲಾದ ಆ ಒಂದು ರಾಜ್ಯಕ್ಕೆ ನಾವು ಪ್ರವೇಶ ಮಾಡಕ್ಕಾಗಲ್ಲ. ಬರುವಂತ ಯುಗದಲ್ಲಿ
ಸುಮ್ಮನೆ ನಾವು ಭಾನುವಾರ ದಿನದಲ್ಲಿ ಸಭೆಗೆ ಬಂದ್ರೆ ಪ್ರಯೋಜನ ಇಲ್ಲ. ಪ್ರತಿ ಭಾನುವಾರ ನಾವು ಸಭೆಗೆ ಬಂದ್ರೆ ಪ್ರಯೋಜನ ಇಲ್ಲ. ಬರೀ ವಾಕ್ಯಗಳು ಕೇಳಿದ್ರೆ ಪ್ರಯೋಜನ ಇಲ್ಲ. ಚಪ್ಪಾಳೆ ಕೂಟಿ ಒಂದಷ್ಟು ಆರಾಧನೆ ಹಾಡುಗಳು ಹೇಳಿ, ಸ್ತುತಿ ಸ್ತೋತ್ರಗಳು ಹೇಳಿ, ಕೊನೆದಾಗಿ ನಾವು ಅಲೆಲುಯ ಅಂದಾಗ ನೀವುಗಳು ಸೇರಿ ಅಲೆಲುಯ ಅಂತ ಹೇಳ್ಬಿಟ್ರೆ ಅದು ಯಾವುದು ಪ್ರಯೋಜನ ಅಲ್ಲ. ಖಂಡಿತ ಅದು ಪ್ರಯೋಜನ ಇಲ್ಲ ಅಂತಲ್ಲ. ಆದರೆ ಎಲ್ಲಿವರೆಗೆ ನಾವು ಶಿಶು ಸ್ವಭಾವ ಉಳ್ಳವರ ಆಗಿ ಜೀವಿಸಲ್ವೋ ಅಲ್ಲಿವರೆಗೆ ನಾವು ಕರ್ತನ ರಾಜ್ಯಕ್ಕೆ ನಾವು ಮುಂದಿನ ಯುಗದಲ್ಲಿ ಪ್ರವೇಶ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಹಾಗಾಗಿ ಪ್ರಿಯರೇ, ಇವತ್ತು ನಾವು ಅದ್ಭುತವಾಗಿ ಪ್ರಾರ್ಥನೆಗಳನ್ನ ಮಾಡ್ತಾ ಇರ್ಬೋದು. ನಾವು ಹಲವಾರು ಸಮಯಗಳು ಒತ್ತು ಕೊಟ್ಟು ದೇವ್ರ ವಾಕ್ಯಗಳನ್ನ ಓದ್ತಾ ಇರ್ಬೋದು. ಹಲವಾರು ಜನಕ್ಕೆ ನಾವು ಕರ್ತನ ಸುವಾರ್ತೆಯನ್ನ ಸಾರ್ತಾ ಇರ್ಬೋದು. ಅಥವಾ ನಾನೊಬ್ಬ ಒಳ್ಳೆಯವನೆಂಬುದಾಗಿ ಜನಗಳ ಮುಂದೆ ಗೋಚರ ಆಗಿರ್ಬೋದು. ನಾವು ಇನ್ನಿತರ ರೀತಿಯಾಗಿ ಜೀವಿಸ್ತಾ ಇರ್ಬೋದು ಈ ಲೋಕದಲ್ಲಿ. ಆದ್ರೆ ಪ್ರಿಯರೇ, ನಮ್ಮ ಅಂತರಂಗನೂ ಕೂಡ ಹೊರಗಡೆ ಹೇಗಿದೆಯೋ ಅದೇ ರೀತಿಯಾಗಿ ನಮ್ಮ ಅಂತರಂಗನೂ ಕೂಡ ಅದೇ ರೀತಿಯಾಗಿ ಇರಬೇಕು. ಹೊರಗಡೆ ನಾನು ಒಳ್ಳೆಯವನ ರೀತಿಯಾಗಿ ಆಡ್ತಾ, ಹೊರಗಡೆ ನಾನೊಬ್ಬ ಪ್ರಾರ್ಥನೆ ವೀರ ಎಂಬುದಾಗಿ ತೋರಿಸ್ಕೊಳ್ತಾ, ಹೊರಗಡೆ ನಾನೊಬ್ಬ ಸುವಾರ್ತಿಗನ ಎಂಬುದಾಗಿ ಜನಗಳಿಗೆ ಪ್ರಚುರ ಪಡಿಸ್ತಾ, ನನ್ನ ಅಂತರಂಗದಲ್ಲಿ ಇಲ್ಲ ಸಲ್ಲದ ಪಾಪದ ಆಸೆಗಳನ್ನೆಲ್ಲ ಇಟ್ಕೊಂಡು ಎಲ್ಲಾ ರೀತಿಯಾದ ಕೆಟ್ಟ ಗುಣಗಳನ್ನು ತುಂಬಿಕೊಂಡು ನಾನು ದೇವ್ರನ್ನ ಹಿಂಬಾಲಿಸ್ತೀನಿ, ದೇವ್ರನ್ನ ಸೇವಿಸ್ತೀನಿ ಅಂದ್ರೆ ಅದು ಪ್ರಿಯರೇ, ಅದು ಆಗದೆ ಇರುವಂತ ಒಂದು ಕೆಲಸ. ಹಾಗಾಗಿ ಮೊದಲನೇದಾಗಿ ನಾವು ಪ್ರಾರ್ಥನೆ ಮಾಡೋದ್ಕಿಂತ ಹಿಂದೆ, ಸಭೆಗೆ ಬರೋದ್ಕಿಂತ ಹಿಂದೆ, ವಾಕ್ಯಗಳನ್ನ ಸಾರೋದ್ಕಿಂತ ಹಿಂದೆ, ಸುವಾರ್ತೆ ಹೇಳೋದ್ಕಿಂತ ಹಿಂದೆ ನಮ್ಮ ಸ್ವಭಾವನ ನಾವು ಶಿಶು ಸ್ವಭಾವವಾಗಿ ಇಟ್ಟುಕೊಳ್ಳೋಣ. ನಮ್ಮ ಸ್ವಭಾವನ ಶಿಶು ಸ್ವಭಾವವಾಗಿ ಇಟ್ಟುಕೊಳ್ಳೋಣ. ಅಂದ್ರೆ ಮುಗ್ಧವಾದ ಸ್ವಭಾವವಾಗಿ ನಾವು ಇಟ್ಕೊಳ್ಳೋಣ. ಹೌದು, ನಮಗೆ ಹಲವಾರು ಆಲೋಚನೆಗಳು ಬರ್ಬೋದು. ನೀನ್ ಅದನ್ನ ಮಾಡು, ನೀನ್ ಇದನ್ ಮಾಡು, ನೀನ್ ಆ ಪಾಪ ಮಾಡು, ನೀನ್ ಈ ಪಾಪ ಮಾಡುವಂತ ನಮ್ಮಲ್ಲಿರುವಂತ ಶರೀರ ನಮ್ಗೆ ಹಲವಾರು ಆಲೋಚನೆಗಳನ್ನ ಕೊಡಬಹುದು. ಸೈತಾನು ನಮ್ಗೆ ಹಲವಾರು ಪ್ರೇರೇಪಣೆಗಳನ್ನ ಕೊಟ್ಟು ಪಾಪದ ಕಾರ್ಯಗಳನ್ನ ಮಾಡೋದಕ್ಕೆ ಸೈತಾನು ಪ್ರೇರೇಪಿಸ್ಬೋದು. ಆದ್ರೆ ನಮಗೆ ದೇವ್ರು ಏನ್ ಕೊಟ್ಟಿದ್ದಾನೆ ಕರ್ತನು? ಈ ಬೈಬಲ್ ಕೊಟ್ಟಿದ್ದಾರೆ ದೇವ್ರು. ನಮ್ಗೆ ಏನಕ್ಕೆ ಕೊಟ್ಟಿರೋದು? ದೇವ್ರ ಈ ವಾಕ್ಯವನ್ನ, ಅದೆಲ್ಲವನ್ನ ಗೆಲ್ಲದಿಕ್ಕೆ ಈ ವಾಕ್ಯವನ್ನ ದೇವ್ರು ಕೊಟ್ಟಿರೋದು. ಕರ್ತನಾದ ಯೇಸು ಸ್ವಾಮಿ ಸೈತಾನ ಹೇಗೆ ಜಯಿಸಿದ್ರು? ಸೈತಾನು ಯೇಸುಸ್ವಾಮಿ ಹೇಗೆ ಶೋಧನೆ ಮಾಡ್ದ? ವಾಕ್ಯದ ಮೂಲಕನೇ ಯೇಸುಸ್ವಾಮಿನ ಸೈತಾನು ಶೋಧನೆ ಮಾಡಿದ್ದು. ವಾಕ್ಯದ ಮೂಲಕನೇ ಸೈತಾನು ಯೇಸುಸ್ವಾಮಿನ ಶೋಧನೆ ಮಾಡಿದ್ದು. ಆದ್ರೆ ಯೇಸುಸ್ವಾಮಿ ಹೇಗ್ ಗೆದ್ರು ಆತನ ಸೈತಾನ? ವಾಕ್ಯದ ಮೂಲಕನೇ ಗೆದ್ರು. ಹಾಗಾಗಿ ನಮ್ಮಲ್ಲಿರುವಂತ ದುಷ್ಟ ಸ್ವಭಾವಗಳನ್ನ ಕುಗ್ಸಿ ನಮ್ಮ ಸ್ವಭಾವ ಶಿಶು ಸ್ವಭಾವವಾಗಿ ಯಾವಾಗಲೂ ಇರಬೇಕಾದ್ರೆ ನಮ್ಮ ಜೀವಿತ ಯಾವುದರ ಒಂದು ಅಡಿಪಾಯ ಸ್ಥಾನದಲ್ಲಿರಬೇಕು? ವಾಕ್ಯದ ಅಡಿಪಾಯ ಸ್ಥಾನದಲ್ಲಿರಬೇಕು. ಸೈತಾನ ಇರೋದು ಶೋಧನೆ ಮಾಡಕ್ಕೇನೆ. ಇದು ಅಂದ್ರೆ ಶರೀರದ ಒಂದು ಇಚ್ಛೆ ಇರೋದು ನಮ್ಮನ್ನ ಪಾಪದ ಕಡೆಗೆ ಸೆಳೆಯೋದಕ್ಕೆ. ಆದ್ರೆ ದೇವ್ರು ನಮಗೆ ವಾಕ್ಯ ಕೊಟ್ಟಿರೋದು ಏನಕ್ಕೆ? ಇದೆಲ್ಲವನ್ನ ಕುಯ್ಯೋದಿಕ್ಕೆ. ದೇವ್ರು ವಾಕ್ಯ ಕೊಟ್ಟಿರೋದು ಏನಕ್ಕೆ? ಇದೆಲ್ಲವನ್ನ ಕತ್ತರಿಸೋದಿಕ್ಕೆ. ದೇವ್ರು ವಾಕ್ಯವನ್ನು ಕೊಟ್ಟಿರೋದು ಏನಕ್ಕೆ? ಇದೆಲ್ಲವನ್ನ ಜಯಿಸೋದಿಕ್ಕೆ. ದೇವ್ರು ವಾಕ್ಯವನ್ನು ಕೊಟ್ಟಿರೋದು ಏನಕ್ಕೆ? ನಮ್ಮ ಸ್ವಭಾವವನ್ನು ಯಾವಾಗಲೂ ಪರಿಶುದ್ಧವಾಗಿ ಇಟ್ಕೊಳ್ಳಕ್ಕೆ. ದೇವ್ರು ವಾಕ್ಯವನ್ನು ಕೊಟ್ಟಿರೋದು ಏನಕ್ಕೆ? ಯಾವಾಗ್ಲೂ ನಮ್ಮ ಸ್ವಭಾವ ಈ ಸ್ವಭಾವ ಆಗಿರಲಿ, ಅಂದ್ರೆ ಶಿಶು ಸ್ವಭಾವ ಆಗಿರಲಿ ಎಂಬುದಾಗಿ ದೇವರ ಈ ಒಂದು ವಾಕ್ಯವನ್ನ ನಮ್ಗೆ ಅನುಗ್ರಹ ಮಾಡಿರೋದು ಕರ್ತನ. ಎಲ್ಲಿವರೆಗೆ ಪ್ರಿಯರೇ ನಾವು ಸೀರಿಯಸ್ ಆಗಿ ವಾಕ್ಯದ ಪ್ರಕಾರ ಜೀವಿಸಲ್ವೋ ಅಲ್ಲಿವರೆಗೆ ನಮ್ಮ ಭಾವ ಶಿಶು ಸ್ವಭಾವವಾಗಿ ಎಂದಿಗೂ ಇರಲ್ಲ. ಹಾಗಾಗಿ ನಾವು ದೇವರ ವಾಕ್ಯವನ್ನು ಸೀರಿಯಸ್ ಆಗಿ ತಗೋಬೇಕು. ದೇವರ ವಾಕ್ಯದ ಪ್ರಕಾರ ಜೀವಿಸ್ತೀವಲ್ಲ, ಆ ಜೀವಿತವನ್ನ ನಾವು ಸೀರಿಯಸ್ ಆಗಿ ಅಂಗೀಕಾರ ಮಾಡಬೇಕು. ಸುಮ್ಮನೆ ನಾವು ಕ್ರೈಸ್ತ ಜೀವಿತ, ನಮ್ಮ ಆತ್ಮಿಕ ಜೀವಿತ ಒಂದು ರೂಢಿ ಅಥವಾ ಒಂದು ಅಭ್ಯಾಸದ ಅಥವಾ ಒಂದು ಹ್ಯಾಬಿಟ್ ಫುಲ್ ಆದಂತ ಒಂದು ಜೀವಿತ ಆಗಿರ್ಬಾರ್ದು. ನಾನೊಬ್ಬ ಕ್ರಿಶ್ಚಿಯನ್, ಯೇಸುಸ್ವಾಮಿನ ಆರಾಧನೆ ಮಾಡ್ತಿದ್ದೀನಿ, ನಾನು ಬೆಳಗ್ಗೆ ಎದ್ದೇಳ್ತೀನಿ, ಒಂದಷ್ಟು ಪ್ರೇಯರ್ ಮಾಡ್ತೀನಿ, ಒಂದಷ್ಟು ಸ್ತೋತ್ರಗಳು ಹೇಳ್ತೀನಿ, ಒಂದಷ್ಟು ಆರಾಧನೆ ಹಾಡುಗಳು ಹೇಳ್ತೀನಿ, ಒಂದಷ್ಟು ವಾಕ್ಯಗಳು ಓದ್ತೀನಿ, ಪ್ರತಿ ಭಾನುವಾರ ಚರ್ಚ್ಗೆ ಹೋಗ್ತೀನಿ, ಶುಕ್ರವಾರ ಉಪವಾಸ ಪ್ರೇಯರ್ಗೆ ಹೋಗ್ತೀನಿ, ಈ ತರ ಇದ್ರೆ ಸಾಕು ನಾನು ಪರಲೋಕಕ್ಕೆ ಹೋಗ್ತೀನಿ. ಈ ತರ ನಾವು ಒಂಥರ ಹ್ಯಾಬಿಟ್ ಆಗಿ ಒಂಥರ ಅಭ್ಯಾಸದ ಒಂದು ಪೂರ್ವಕವಾಗಿ ನಾವು ಅಭ್ಯಾಸದಿಂದ ನಾವು ಈ ರೀತಿಯಾಗಿ ಜೀವಿಸ್ತಾ ಇರ್ತೀವಿ. ಆದ್ರೆ ಪ್ರಿಯರೇ, ಆ ರೀತಿಯಾಗಿ ನಾವು ಆತ್ಮಿಕ ಜೀವಿತವನ್ನ ಒಂದು ಅಭ್ಯಾಸದ ಜೀವಿತವಾಗಿ ಸ್ವೀಕಾರ ಮಾಡಿದ್ರೆ ಅದು ಆತ್ಮಿಕ ಜೀವಿತವೇ ಅಲ್ಲ. ಅಥವಾ ಅಂತವರ ಸ್ವಭಾವ ಕ್ರಿಸ್ತನ ಸ್ವಭಾವವಾಗಿ ಎಂದಿಗೂ ಪರಿವರ್ತನೆ ಆಗಲ್ಲ.
ಎಲ್ಲಿವರೆಗೆ ನಾವು ದೇವರ ವಾಕ್ಯವನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ, ಎಲ್ಲಿವರೆಗೆ ನಮ್ಮ ಆತ್ಮಿಕ ಜೀವಿತವನ್ನ ಸೀರಿಯಸ್ ಆಗಿ ನಾವು ಸ್ವೀಕಾರ ಮಾಡಲ್ಲ, ಅಲ್ಲಿವರೆಗೆ ನಮಗೆ ಈ ಸ್ವಭಾವನೂ ಬರಲ್ಲ, ನಾವು ಕ್ರಿಸ್ತನಾಗಿ ಜೀವಿಸೋದಕ್ಕೂ ಆಗಲ್ಲ. ಅರ್ಥ ಆಗ್ತಿದೆಯಲ್ವಾ? ಹಾಗಾಗಿ ಆತ್ಮಿಕ ಜೀವಿತ ಅಂದ್ರೆ ದೇವರ ವಾಕ್ಯದ ಪ್ರಕಾರ ಜೀವಿಸುವಂತ ಒಂದು ಜೀವಿತ. ಆ ದೇವರ ವಾಕ್ಯದ ಪ್ರಕಾರ ನಾವು ಜೀವಿಸ್ಬೇಕಾಗಿದ್ರೆ ನಾವು ಸೀರಿಯಸ್ ಆಗಿ ದೇವರ ವಾಕ್ಯಗಳನ್ನ ಕ್ರಮಬದ್ಧವಾಗಿ ಓದಬೇಕು. ಮತ್ತು ನನ್ನ ಜೀವಿತವನ್ನ ದೇವರೇ ನಾನು ಈ ರೀತಿಯಾಗಿ ಬದುಕ್ತೀನಿ ಅಂತ ನಾನು ಸೀರಿಯಸ್ ಆಗಿ ನನ್ನ ಜೀವಿತವನ್ನ ಆ ವಾಕ್ಯದ ಒಂದು ಸತ್ಯಕ್ಕೆ ಸಮರ್ಪಣೆ ಮಾಡಬೇಕು. ಆಗ ನಾನು ಕ್ರಿಯೆ ಮೂಲಕವಾಗಿ ಆ ವಾಕ್ಯದ ಪ್ರಕಾರ ಬದುಕುವಾಗ ಆ ವಾಕ್ಯ ನನ್ನ ಆತ್ಮದೊಳಗಡೆ ಕಾರ್ಯ ಮಾಡೋದಕ್ಕೆ ಶುರುವಾಗುತ್ತೆ. ಆ ವಾಕ್ಯ ನನ್ನ ಆತ್ಮದೊಳಗಡೆ ಕಾರ್ಯ ಮಾಡ್ತಾ ಇರುವಾಗ ನನ್ನಲ್ಲಿರುವಂತ ಶರೀರದ ಸ್ವಭಾವಗಳನ್ನ, ಪಾಪದ ಸ್ವಭಾವಗಳನ್ನ ಅದೇನ್ ಮಾಡ್ತಾ ಬರುತ್ತೆ, ವಾಕ್ಯ ಕತ್ತರಿಸ್ತಾ ಬರುತ್ತೆ, ಕಟ್ ಮಾಡ್ತಾ ಬರುತ್ತೆ, ಕುಗ್ಗಿಸ್ತಾ ಬರುತ್ತೆ. ಆಗ ನನ್ನಲ್ಲಿ ಆ ವಾಕ್ಯ ಕ್ರಿಸ್ತನ ಸ್ವಭಾವನ ಸೃಷ್ಟಿಸ್ತಾ ಬರುತ್ತೆ. ಆ ಕ್ರಿಸ್ತನ ಸ್ವಭಾವನೇ ಶಿಶು ಸ್ವಭಾವ. ಯೇಸು ಕ್ರಿಸ್ತನ ಸ್ವಭಾವವೇ ಶಿಶು ಭಾವ ಅಥವಾ ಶಿಶು ಸ್ವಭಾವ, ಪರಿಶುದ್ಧ ಸ್ವಭಾವ. ಆ ತರ ಕ್ರಿಸ್ತನ ಸ್ವಭಾವನದು ಏನ್ ಮಾಡುತ್ತೆ, ಸೃಷ್ಟಿಸ್ತಾ ಬೆಳೆಸ್ತಾ ಬರುತ್ತೆ ವಾಕ್ಯ. ಯಾವಾಗ ನಾವು ಸಂಪೂರ್ಣವಾಗಿ ಕ್ರಿಸ್ತನ ಭಾವ ಉಳ್ಳವರಾಗಿ ಬರ್ತೀವೋ ಆ ಒಂದು ಹಂತಕ್ಕೆ, ಯಾವಾಗ ನಾವು ಸಂಪೂರ್ಣವಾಗಿ ಕ್ರಿಸ್ತನ ಸ್ವಭಾವಕ್ಕೆ ರೂಪಾಂತರಗೊಳ್ತೀವೋ ಅಂತವರದೇ ಬರುವಂತ ಕಾಲದಲ್ಲಿ ದೇವರ ರಾಜ್ಯ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕೆ ಮುಂದೆ ಏನಂತ ಹೇಳ್ತು ವಾಕ್ಯ, ಎಂದು ಹೇಳಿ ಅವುಗಳನ್ನು ಅಪ್ಪಿಕೊಂಡು ಅವುಗಳ ಮೇಲೆ ಕೈ ಇಟ್ಟು ಆಶೀರ್ವದಿಸಿದನು. ಪ್ರಿಯರೇ, ಯೇಸು ಸ್ವಾಮಿ ಇಲ್ಲಿ ಮುಟ್ಟಿದ್ದು ಯಾರನ್ನ? ದೊಡ್ಡವ್ರನ್ನೆಲ್ಲ ಕರ್ತನು ಮುಟ್ಟಿದ್ದು. ಕರ್ತನು ಮುಟ್ಟಿದ್ದು ಎಂತವ್ರನ್ನ? ಇಲ್ಲಿ ದೊಡ್ಡವ್ರನ್ನಲ್ಲ. ಯೇಸು ಸ್ವಾಮಿ ಮುಟ್ಟಿದ್ದು ಇಲ್ಲಿ ಚಿಕ್ಕವರನ್ನ. ಯೇಸು ಕರ್ತನ ಇಲ್ಲಿ ಹಿರಿಯರನ್ನೆಲ್ಲ ಇಲ್ಲಿ ಕರ್ತನು ಮುಟ್ಟಿದ್ದು ಅಥವಾ ಸ್ಪರ್ಶ ಮಾಡಿದ್ದು. ಇಲ್ಲಿ ಕರ್ತನು ಮುಟ್ಟಿದ್ದು ಸ್ಪರ್ಶ ಮಾಡಿದ್ದು ಎಂತವರನ್ನ? ಶಿಶುಗಳನ್ನ, ಚಿಕ್ಕ ಮಕ್ಕಳನ್ನ. ಹಾಗಾಗಿ ಈ ನಮ್ಮ ಜೀವಿತ ಅಂದರೆ ಈ ಲೋಕದಲ್ಲಿ ಇರುವಂತ ನಮ್ಮ ಈ ಒಂದು ಆತ್ಮಿಕ ಜೀವಿತದ ಯಾತ್ರೆ ಒಂದು ಬಲವಾಗಿರ್ಬೇಕಾಗಿದ್ರೆ, ಒಂದು ಎಫೆಕ್ಟಿವ್ ಆಗಿರ್ಬೇಕಾಗಿದ್ರೆ, ಒಂದು ಪ್ರಾಬಲ್ಯಯುಕ್ತವಾಗಿರ್ಬೇಕಾಗಿದ್ರೆ ನಮ್ಮ ಆತ್ಮಿಕ ಜೀವಿತದ ಮೇಲೆ ಯಾವಾಗ್ಲೂ ಏನಿರ್ಬೇಕು? ದೇವರ ಹಸ್ತ ಇರ್ಬೇಕು. ಏನಿರ್ಬೇಕು? ದೇವರ ಹಸ್ತ ಇರ್ಬೇಕು. ನಮ್ಮ ಮೇಲೆ ದೇವರು ತನ್ನ ಹಸ್ತವನ್ನು ಇಡಬೇಕಾಗಿದ್ರೆ, ನಮ್ಮ ಮೇಲೆ ದೇವರ ಪ್ರಸನ್ನತೆ ಇರಬೇಕಾಗಿದ್ರೆ, ನಮ್ಮನ್ನ ದೇವರ ಸಾನ್ನಿಧ್ಯ ಆವರಿಸ್ಕೋಬೇಕಾಗಿದ್ರೆ ನಮ್ಮ ಭಾವ ಯಾವತ್ತಿದ್ರು ಚಿಕ್ಕ ಮಕ್ಕಳ ಭಾವವಾಗಿ ಇರಬೇಕು. ನಮ್ಮ ಭಾವ ಯಾವತ್ತಿದ್ರು ಶಿಶು ಭಾವವಾಗಿ ಇರಬೇಕು. ನಮ್ಮ ಸ್ವಭಾವ ಯಾವತ್ತಿದ್ರು ಶಿಶು ಸ್ವಭಾವ ಉಳ್ಳವರಾಗಿ ಇರಬೇಕು. ಅಂತವರ ಮೇಲೆ ದೇವರ ಹಸ್ತ ಯಾವಾಗ್ಲೂ, ಅಂತವರ ಮೇಲೆ ದೇವರ ಪ್ರಸನ್ನತೆ ಯಾವಾಗ್ಲೂ ಇರೋದು, ಅಂತವರ ಮೇಲೆ ದೇವರ ಅಭಿಷೇಕ ಯಾವಾಗ್ಲೂ ಇರೋದು ಪ್ರಿಯರೇ. ಹಲ್ಲೆಲೂಯಾ. ಅಂತವನು ಮಾತ್ರ ಎಫೆಕ್ಟಿವ್ ಆಗಿ ಆತ್ಮಿಕವಾಗಿ ಲೋಕದಲ್ಲಿ ಬದುಕಕ್ ಸಾಧ್ಯ, ಕ್ರಿಸ್ತನನ್ನ ಹಿಂಬಾಲಿಸಕ್ ಸಾಧ್ಯ, ಬರುವಂತ ದೇವರ ರಾಜ್ಯದ ಯುಗಕ್ಕೆ ಅವನು ಪ್ರವೇಶ ಮಾಡೋದಕ್ಕೆ ಸಾಧ್ಯ ಪ್ರಿಯರೇ. ಹಲ್ಲೆಲೂಯಾ. ಅರ್ಥ ಆಗ್ತಿದೆಯಲ್ವಾ? ಅಂದ್ರೆ ಬರುವಂತ ದೇವರ ರಾಜ್ಯ ಅಂದ್ರೆ ಯೇಸು ಕ್ರಿಸ್ತನ ಆಳ್ವಿಕೆ ಆರಂಭ ಆಗುತ್ತೆ 1000 ವರ್ಷದಲ್ಲಿ. ಆ ಒಂದು ಯುಗಕ್ಕೆ ನಾವು ಪ್ರವೇಶ ಮಾಡಬೇಕಾಗಿದ್ರೆ ಈ ಯುಗದಲ್ಲಿ ನಾವು ಈ ಭಾವ ಉಳ್ಳವರಾಗಿನೇ ಇದ್ದು, ಈ ಭಾವ ಉಳ್ಳವರಾಗಿನೇ ನಾವು ಪ್ರಾಣ ಬಿಡಬೇಕು. ಇಲ್ಲೇ ಹೋದ್ರೆ ಯೇಸುಸ್ವಾಮಿ ಬಂದಾಗ ಈ ಭಾವ ಉಳ್ಳವರಾಗಿನೇ ನಾವು ಈ ಲೋಕದಲ್ಲಿ ಇದ್ದಿರ್ಬೇಕು. ಅಂದ್ರೆ ನಾ ಬಂದರೆ ಕರ್ತನ ಕ್ಷಮಿಸಿ ಜೀವಿಸಿರ್ಬೇಕು. ಅರ್ಥ ಆಗ್ತಿದೆಯಲ್ವಾ? ಅಂತನು ಮಾತ್ರವೇ ಬರುವಂತ ರಾಜ್ಯವನ್ನು ಕಾಣೋದಕ್ಕೆ ಸಾಧ್ಯ ಪ್ರಿಯರೇ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಾವು ಇನ್ನೊಂದು ವಾಕ್ಯವನ್ನು ಧ್ಯಾನಿಸೋಣ. ದಾನಿಯೇಲನ ಪುಸ್ತಕ ದಾನಿಯೇಲನ ಪುಸ್ತಕ 7ನೇ ಅಧ್ಯಾಯ 18ನೇ ವಾಕ್ಯ. ಆದರೆ ರಾಜ್ಯವು ಪರಾತ್ಪರನ ಭಕ್ತರಿಗೆ ಲಭಿಸುವುದು. ಹಲ್ಲೆಲೂಯಾ. ಅವರೇ ಅದನ್ನು ತಲತಲಾಂತರಕ್ಕೂ ಶಾಶ್ವತವಾಗಿ ಅನುಭವಿಸುವರು ಎಂದು ಆ ವಿಷಯಗಳ ತಾತ್ಪರ್ಯವನ್ನು ವಿವರಿಸಿ ತಿಳಿಸಿದನು. ಆಮೆನ್. ಪ್ರಿಯರೇ, ಇಲ್ಲಿ ದೇವರ ಭಕ್ತರೆಂಬುದಾಗಿ ನಾವು ದೇವರ ದೃಷ್ಟಿಯಲ್ಲಿ ಎಣಿಸಲ್ಪಡಬೇಕಾಗಿದ್ರೆ ನಾವು ಶಿಶು ಸ್ವಭಾವ ಉಳ್ಳವರಾಗಿ ಲೋಕದಲ್ಲಿ ಇರಬೇಕು. ಅಂತವರು ದೇವರ ದೃಷ್ಟಿಯಲ್ಲಿ ತನ್ನ ಭಕ್ತರೆಂಬುದಾಗಿ ಎಣಿಸಲ್ಪಟ್ಟಂತ ಒಂದು ಜನಾಂಗವಾಗಿರ್ತಾರೆ. ಹಾಗಾಗಿ
ಆ ದೇವ ಜನಾಂಗವಾಗಿರುವಂತವರು ದೇವರ ಭಕ್ತರು. ವಾಕ್ಯ ಏನಂತ ಹೇಳ್ತಾ ಇದೆ ಇಲ್ಲಿ? ಆದರೆ ಕರ್ತನೆ ನಿನಗೆ ಸ್ತೋತ್ರ, ಆದರೆ ರಾಜ್ಯವು ಪರಾತ್ಪರನ ಭಕ್ತರಿಗೆ ಲಭಿಸುವುದು. ಹಾಲೆಲೂಯ. ಯಾವ ರಾಜ್ಯ? ಇವಾಗಿರೋ ರಾಜ್ಯನ? ಇವಾಗ ಎಲ್ಲಿದ್ದೀರಿ ನೀವು? ಇನ್ನೂ ಏನಪ್ಪ ಭೂಮಿಲೇ ಇದ್ದೀರಾ. ಆದ್ರೆ ವಾಕ್ಯ ಯಾವ ರಾಜ್ಯದ ಬಗ್ಗೆ ಹೇಳ್ತಾ ಇದೆ? ಬರುವಂತ ಹೊಸ ಯೆರೂಸಲೇಮ್ ಸ್ಥಾಪನೆ ಆಗುತ್ತಲ್ಲ, ದೇವರ ಒಂದು ಯುಗ ಆರಂಭ ಆಗುತ್ತಲ್ಲ, ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ಆದ್ರೆ ರಾಜ್ಯವು ಯಾರ ಭಕ್ತರಂತೆ? ಪರಾತ್ಪರನ ಭಕ್ತರಂತೆ. ಪರಾತ್ಪರನ ಅಂದ್ರೆ ಏನು? ಇಂಗ್ಲಿಷ್ ಅಲ್ಲಿ ಇದಕ್ಕೆ ಇರುವಂತ ಒಂದು ಅರ್ಥ, ಈ ಒಂದು ಪದಕ್ಕೆ ಇರುವಂತ ಒಂದು ಅರ್ಥ ಮೋಸ್ಟ್ ಹೈ ಗಾಡ್ ಅಂತ. ಯಾವ ಗಾಡ್? ಮೋಸ್ಟ್ ಹೈ ಗಾಡ್ ಅಂತ. ನಮ್ಮ ದೇವರು ಯಾರು? ಎಲ್ಲಾ ದೇವರುಗಳಿಗಿಂತ ದೊಡ್ಡ ದೇವರು, ಎಲ್ಲಾ ದೇವರುಗಳಿಗಿಂತ ಉನ್ನತವಾದ ದೇವರು. ಆತನ ಎಡಗಡೆ ಬಲಗಡೆ ಮುಂಭಾಗ ಹಿಂಭಾಗ ಯಾರೂ ಇಲ್ಲ ಪ್ರಿಯರೇ. ಆತನ ಸಮಕ್ಕೆ ಕೂರುವಂತವ್ರು ಯಾರೂ ಇಲ್ಲ. ಅಂತ ದೇವರು ನಮ್ಮ ದೇವರು ಪ್ರಿಯರೇ. ಹಾಗಾಗಿ ಆ ದೇವರಿಗೆ ಇರುವಂತ ಹೆಸರೇನು? ವಾಕ್ಯದಲ್ಲಿ ಪರಾತ್ಪರನು. ಈಸ್ ದ ಮೋಸ್ಟ್ ಹೈ ಗಾಡ್. ನಾವು ಯಾರ ಭಕ್ತರು ಪ್ರಿಯರೇ? ಸಾಮಾನ್ಯ ದೇವರ ಭಕ್ತರ, ಪರಾತ್ಪರ ದೇವರ ಭಕ್ತರು ನಾವು. ಯಾವ ದೇವರು ಆಕಾಶಕ್ಕೂ ಭೂಮಿಗೂ ಅಸ್ತಿತ್ವವನ್ನು ಕೊಟ್ನೋ, ಯಾವ ದೇವರು ಸಕಲ ಜೀವಜಲ ರಾಶಿಗಳನ್ನ, ಜೀವಜಲಚರಗಳನ್ನು ಸೃಷ್ಟಿ ಮಾಡಿದ್ರು, ಆ ಪರಾತ್ಪರ ದೇವರ ಮಕ್ಕಳು ನೀವು ನಾವು ಆಗಿದ್ದು, ಆತನ ಭಕ್ತರು ನಾವು. ಹಾಗಾಗಿ ಆ ರಾಜ್ಯ ಸಿಗದು ಎಂತವರಿಗೆ? ಇಂಥ ಭಕ್ತರುಗಳಿಗೆ. ಆ ಭಕ್ತರುಗಳು ನಾವು ಆಗ್ಬೇಕಾ? ನಾವು ಚಪ್ಪಾಳೆ ಕೂಟದ್ರಿಂದ ನಾವು ಭಕ್ತರಾಗಕ್ಕಾಗಲ್ಲ. ಅಥವಾ ಎಲ್ಲಾರು ಒಂದು ಪ್ರಾರ್ಥನೆ ಕೂಟಗಳು ಅರೇಂಜ್ ಮಾಡ್ತಾರೆ ಪಾಸ್ಟರ್ಗಳು, ಅಲ್ಲೆಲ್ಲ ಹೋಗಿ ನೀವು ಹಲ್ಲೆಲೂಯಾ ದೇವರೇ ನನ್ನನ್ನು ಮುಟ್ಟಪ್ಪ, ಅಭಿಷೇಕಿಸಪ್ಪ, ಅವ್ರನ್ನ ಮುಟ್ಟಪ್ಪ, ಅವ್ರನ್ನ ಬಿಡುಗಡೆ ಮಾಡಪ್ಪ, ಇವ್ರ ಮನೇಲಿರೋ ಶಾಪಗಳು ಹೋಗ್ಸಪ್ಪ, ಬಿಡಿಸಪ್ಪ ಅಂತ ನಾವು ಏನೇನೋ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಅವರೆಲ್ಲ ಭಕ್ತರಲ್ಲ. ಯಾರು ಭಕ್ತರು? ವಾಕ್ಯ ಹಿಂದೆ ಏನಂತ ಹೇಳ್ತು? ಯಾವನು ಶಿಶುಭಾವ ಇರಲ್ವೋ ಅವರಿಗೆ ದೇವ್ರ ರಾಜ್ಯ ಇಲ್ಲ. ಹಾಗಾಗಿ ಶಿಶು ಸ್ವಭಾವ ಉಳ್ಳವನ್ನಾಗಿರುವಂತ ವ್ಯಕ್ತಿಗೆ ಇರುವುದೇ ದೇವರ ರಾಜ್ಯ. ಆ ಶಿಶು ಸ್ವಭಾವ ಉಳ್ಳವರಾಗಬೇಕಾಗಿದ್ರೆ ನಾವು ನಮ್ಮ ಜೀವಿತವನ್ನ ವಾಕ್ಯದ ಅಡಿಪಾಯ ಸ್ಥಾನದಲ್ಲಿ ಇಟ್ಟುಕೊಂಡು ಆ ವಾಕ್ಯದ ಪ್ರಕಾರ ನಮ್ಮ ಜೀವಿತದ ಆತ್ಮಿಕ ಜೀವಿತದ ಒಂದು ಯಾತ್ರೆಯನ್ನ ದಿನನಿತ್ಯವೂ ಸಾಗಿಸ್ತಾ ಹೋಗ್ಬೇಕು. ಅರ್ಥ ಆಗ್ತಿದೆಯಲ್ವಾ? ಆವಾಗ ನಾವು ವಾಕ್ಯದ ಪ್ರಕಾರ ನಾವು ಜೀವಿಸುವಾಗ ಆ ವಾಕ್ಯ ನಮ್ಮ ಹೃದಯದಲ್ಲಿ ಕಾರ್ಯ ಮಾಡೋದಕ್ಕೆ ಆರಂಭ ಮಾಡುತ್ತೆ, ಅಥವಾ ಆ ವಾಕ್ಯ ನಮ್ಮ ಅಂತರಂಗದಲ್ಲಿ ಕ್ರಿಯೆ ಮಾಡೋದಕ್ಕೆ ಶುರುವಾಗುತ್ತೆ. ಆ ವಾಕ್ಯ ನಮ್ಮ ಅಂತರಂಗದಲ್ಲಿ ಕ್ರಿಯೆ ಮಾಡೋದಕ್ಕೆ ಶುರುವಾದಾಗ ನಮ್ಮಲ್ಲಿರುವಂತ ದುಷ್ಟ ಸ್ವಭಾವ, ಪಾಪದ ಸ್ವಭಾವ ಎಲ್ಲ ಕ್ಷೀಣಿಸಲ್ಪಡುತ್ತೆ, ಶರೀರದ ಸ್ವಭಾವ ಎಲ್ಲ ಕುಗ್ಗಿಸಲ್ಪಡುತ್ತೆ. ಆ ವಾಕ್ಯ ಕ್ರಿಸ್ತನ ಸ್ವಭಾವವನ್ನ ನಮ್ಮ ಆತ್ಮದೊಳಗಡೆ ಬೆಳೆಸೋದಿಕ್ಕೆ ಅಥವಾ ರೂಪಾಂತರ ಪಡಿಸೋದಿಕ್ಕೆ ಆರಂಭ ಆಗುತ್ತೆ. ಆವಾಗ ನಮ್ಮಲ್ಲಿ ಆ ದೇವರ ಜೀವವುಳ್ಳ ವಾಕ್ಯವು ಕ್ರಿಸ್ತನ ಸ್ವಭಾವವನ್ನ ಹಂತವಾಗಿ ಸೃಷ್ಟಿಸುತ್ತಾ ಬರುವಾಗ ನಮ್ಮ ಸ್ವಭಾವ ಒಂದು ಮುಗ್ಧವಾದ ಪರಿಶುದ್ಧವಾದ ಸ್ವಭಾವ ಆಗುತ್ತೆ. ಆ ಪರಿಶುದ್ಧವಾದ ಸ್ವಭಾವವುಳ್ಳಂತ ವ್ಯಕ್ತಿ ದೇವರ ದೃಷ್ಟಿಯ ಪ್ರಕಾರ, ಅವರ ಎಣಿಕೆಯ ಪ್ರಕಾರ ಆತನು ಅವರ ಭಕ್ತ. ಯಾರ ಭಕ್ತ? ಪರಾತ್ಪರ ದೇವರ ಭಕ್ತ. ಯಾರ ಭಕ್ತ? ಪರಾತ್ಪರ ದೇವರ ಭಕ್ತ. ಆ ಪರಾತ್ಪರನ ಭಕ್ತನು ಯಾವ ವ್ಯಕ್ತಿ ಆಗಿರ್ತಾನೋ ಅಂತವರದೇ ಪ್ರಿಯರೇ ಏನು? ವಾಕ್ಯದ ಪ್ರಕಾರ ಅವರೇ ಅದನ್ನು ತಲಾಂತರಕ್ಕೂ ಶಾಶ್ವತವಾಗಿ ಅನುಭವಿಸುವರು ಎಂಬುದಾಗಿ ವಾಕ್ಯ ಹೇಳುವಂತದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಆ ರೀತಿಯಾಗಿ ಯಾವ ವ್ಯಕ್ತಿ ಭಕ್ತನಾಗಿ ಆ ಸ್ಥಿತಿಗೆ ಬಂದಿರ್ತಾನೋ ಅಂತವರದೇ ಬರುವಂತ ಯುಗ ಪ್ರಿಯರೇ, ಬರುವಂತ ದೇವರ ಹೊಸ ಯೆರೂಸಲೇಮಿನ ಒಂದು ರಾಜ್ಯ ಆಗಿದೆ ಪ್ರಿಯ. ಅರ್ಥ ಆಗ್ತಿದೆಯಲ್ವಾ? ಹಾಗಾಗಿ ವಾಕ್ಯ ಏನಂತ ಹೇಳ್ತು? ಆದರೆ ರಾಜ್ಯವು ಪರಾತ್ಪರನ ಭಕ್ತರಿಗೆ ಲಭಿಸುವುದಂತೆ. ರಾಜ್ಯವು ಯಾರಿಗೆ ಲಭಿಸುವುದು? ಪರಾತ್ಪರನ ಭಕ್ತರಿಗೆ ಲಭಿಸುವುದು. ನಮಗೆ ರಾಜ್ಯ ಸಿಗಬೇಕಾ? ಹಿಂದೆ ನಮ್ಮ ಜೀವಿತವನ್ನ ಶಿಶುಭಾವದಲ್ಲಿ ಇಟ್ಬೇಕು. ಸಾಕು, ನಾವು ಜೋರಾಗಿ ಕಿರ್ಚಾಡಿದ್ ಸಾಕು.
ನಮ್ಮ ಜೀವಿತವನ್ನ ಶಿಶು ಸ್ವಭಾವದಲ್ಲಿ ಇಟ್ಕೊಳ್ಳೋಣ. ಆ ಭಾವ ನಮ್ಮಲ್ಲಿ ಬರಬೇಕಾ? ನಮ್ಮ ಜೀವಿತವನ್ನ ಸೀರಿಯಸ್ ಆಗಿ ದೇವರ ವಾಕ್ಯದ ಅಡಿಪಾಯ ಸ್ಥಾನದಲ್ಲಿ ನಾನಿನ್ನು ಮುಂದೆ ಬದುಕ್ತೀನೆಂಬುದಾಗಿ ದೇವರ ಪ್ರಸನ್ನತೆ ಹತ್ರ ಸೀರಿಯಸ್ ಆಗಿ ನಾವು ಸಮರ್ಪಣೆ ಮಾಡಿ ಒಪ್ಪಿಸ್ಕೊಡೋಣ. ಆಗ ನಾನು ಆ ವಾಕ್ಯದ ಪ್ರಕಾರ ಸೀರಿಯಸ್ ಆಗಿ ಬದುಕುತ್ತಾ ಜೀವಿಸುತ್ತಾ ನನ್ನ ಆತ್ಮಿಕ ಜೀವಿತದ ಯಾತ್ರೆಯನ್ನು ಸಾಗಿಸುವಾಗ ದಿನೇ ದಿನೇ ನಮ್ಮಲ್ಲಿ ದೇವರ ವಾಕ್ಯ ಕಾರ್ಯ ಮಾಡೋದಕ್ಕೆ ಆರಂಭ ಮಾಡುತ್ತೆ. ನಮ್ಮಲ್ಲಿ ಕ್ರಿಸ್ತನ ಸ್ವಭಾವನ ಸೃಷ್ಟಿ ಮಾಡುತ್ತೆ, ಶಿಶು ಸ್ವಭಾವನ ಅದು ಉಂಟು ಮಾಡುತ್ತೆ. ಅಂತವನು ದೇವರ ಏನಾಗಿದ್ದಾನೆ? ಭಕ್ತನಾಗಿದ್ದಾನೆ. ಅಂತವರದೇ ಬರುವಂತ ಕರ್ತನ ರಾಜ್ಯ ಆಗಿದೆ ಪ್ರಿಯರೇ. ಅದನ್ನ ಆ ಭಕ್ತರು ಬರೀ 5 ವರ್ಷ ಅನುಭವಿಸಲ್ಲ, 10 ವರ್ಷ ಅನುಭವಿಸಲ್ಲ, 50 ವರ್ಷ ಅನುಭವಿಸಲ್ಲ, 200 ವರ್ಷ ಅನುಭವಿಸಲ್ಲ. ತಲಾಂತರಕ್ಕೂ ಏನಂತೆ? ತಲಾಂತರಕ್ಕೂ ಶಾಶ್ವತವಾಗಿ ಅನುಭವಿಸ್ತಾರೆ. ಅದರ ಅರ್ಥ ಆ ವ್ಯಕ್ತಿಗಳು ಕರ್ತನಾದಂತ ಯೇಸು ಕ್ರಿಸ್ತನ ಒಟ್ಟಿಗೆ ಯುಗಾಂತರವರೆಗೂ ಶಾಶ್ವತವಾಗ್ಲೂ ಕೂಡ ಆತನ ಒಟ್ಟಿಗೆ ರಾಜರಾಗಿ ಆಳುವುದಕ್ಕೆ ಹೋಗ್ತಾ ಇದ್ದಾರೆ ಮತ್ತು ರಕ್ಷಕನಾದಂತ ದೇವರೊಟ್ಟಿಗೆ ಅವರ ರಾಜ್ಯವನ್ನ ಅನುಭವಿಸೋದಕ್ಕೆ ಹೋಗುತ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಹಾಗಾಗಿ ಪ್ರಿಯರೇ, ಬರುವಂತ ದೇವರ ರಾಜ್ಯ ನಿಮ್ಮದು ಆಗಬೇಕಾಗಿದ್ರೆ ಇಂದಿನಿಂದ ನಮ್ಮ ಜೀವಿತ ಯಾವ ಸ್ಥಿತಿಲಿರ್ಲಿ, ನಮ್ಮ ಸ್ವಭಾವ ಯಾವ ಸ್ಥಿತಿಲಿರ್ಲಿ, ಶಿಶು ಸ್ವಭಾವದಲ್ಲಿರ್ಲಿ. ಅದಾಗ್ಬೇಕಾ? ನಾವೇನ್ ಮಾಡೋಣ? ನಮ್ಮ ಜೀವಿತವನ್ನು ಯಾವ್ದಕ್ಕೆ ಒಪ್ಸೋಣ? ಬರೀ ವಾಕ್ಯಗೆ ಒಪ್ಪಿಸ್ತೀನಿ ಅಂತ ಬಾಯಲ್ಲಿ ಹೇಳೋದಲ್ಲ, ಸೀರಿಯಸ್ ಆಗಿ ಒಪ್ಪಿಸ್ಬೇಕು ಮತ್ತು ಕ್ರಿಯೆ ಮೂಲಕ ಅದನ್ನ ಮಾಡಿ ತೋರಿಸ್ಬೇಕು ದೇವ್ರಿಗೆ, ಜನಗಳಿಗಲ್ಲ. ಆಗ ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡುತ್ತೆ. ನಮ್ಮ ಸ್ವಭಾವನ ಶಿಶು ಸ್ವಭಾವವಾಗಿ ಇರುತ್ತೆ. ಅಂತವರಲ್ಲಿ ಕ್ರಿಸ್ತನ ಸ್ವಭಾವ ಬಂತು, ಅಂತವರು ದೇವರ ಭಕ್ತರಾದ್ರು, ಅಂತವ್ರದೇ ರಾಜ್ಯ, ಅಂತವರು ಶಾಶ್ವತವಾಗಿ ರಾಜ್ಯವನ್ನ ಅನುಭವಿಸೋದಕ್ಕೆ ಹೋಗುವಂತರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಹಾಗಾಗಿ ಪ್ರಿಯರೇ, ಇದು ಇವತ್ತು ಸರ್ವಶಕ್ತನಾದ ದೇವರು ಇಲ್ಲಿ ಕೂಡಿರುವಂತ ಈ ಒಂದು ಸಭೆಗೆ ಅನುಗ್ರಹಿಸಿರುವಂತ ಒಂದು ಆತ್ಮಿಕ ಆಹಾರವಾಗಿದೆ. ಅದೇ ರೀತಿಯಾಗಿ ನಾವು ಬರುವಂತ ವಾರ ಕರ್ತನ ಕೃಪೆಯ ಮೇರೆಗೆ, ಆತನ ಪ್ರೇರೇಪಣೆಯ ಮೇರೆಗೆ ನಾವು ಬೇರೆ ವಾಕ್ಯಗಳನ್ನು ಧ್ಯಾನಿಸುವಂತವರಾಗೋಣ. ಹಾಗಾಗಿ ಪ್ರೀತಿ ಸ್ವರೂಪನಾದಂತ ಸರ್ವಶಕ್ತನಾದ ತಂದೆಯಾದ ದೇವರು ನಿಮ್ಮೆಲ್ಲರನ್ನು ಈ ವಾಕ್ಯದ ಮೂಲಕವಾಗಿ ನಮ್ಮ ರಕ್ಷಕನೂ ಆಗಿರುವಂತ ಯೇಸು ಕ್ರಿಸ್ತನ ನಾಮದಿಂದ ಆಶೀರ್ವದಿಸುವಂತರಾಗಿರಲಿ. ಆಮೆನ್, ಆಮೆನ್, ಆಮೆನ್. May God bless you. Praise the Lord.